ಶಿಕ್ಷಕರು ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ನಾನು ನಿಮಗೆ ಒಂದು ಇಟಾಲಿಯನ್ ಡಿಶ್ನ ತೋರಿಸ್ತಾ ಇದ್ದೀನಿ. ಒಂದು ಪಾಸ್ತಾ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇಟಾಲಿಯನ್ ಡಿಶ್ ಆಯಿತಾ ಇದು. ಸೊ ಫಸ್ಟ್ ಇದಕ್ಕೆ ಬೇಕಾಗಿರೋ ಐಟಮ್ಸ್ ನೋಡೋಣ. ಸೊ ಫಸ್ಟ್ ಪಾಸ್ತಾ, ಸೊ ನಂತರ ಎರಡೆರಡು ತರಕಾರಿ ಅಷ್ಟೇ, ಬಾಕಿ ಏನು ಬೇಕಾಗಲ್ಲ. ತುಂಬ ಈಸಿ ಇದೆ ಇದು ಪಾಸ್ತಾ ಮಾಡೋದು. ಸೊ ಬೇಗ ಆಗುತ್ತೆ, ಬೇಗ ಮುಗಿಸ್ಕೋಬೋದು ಪಾಸ್ತಾ. ಇದನ್ನು ಮಾಡೋಕ್ಕೆ ಒಂದು ಹಾಫ್ ಆನ್ ಅವರಲ್ಲೇ ಮುಗಿದ್ಬಿಡತ್ತೆ. ಸೊ ದಿನ ನೀವು ಒಂದೇ ಥರ ಐಟಮ್ಸ್ ತಿಂದು ತಿಂದು ಬೋರ್ ಆಗಿರುತ್ತಲ್ವ, ಸೊ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡಿ. ಸೊ ಆನಿಯನ್ನು ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೋಬೋದು, ಮತ್ತು ಕ್ಯಾರೆಟು. ನಿಮಗೆ ಯಾವ ವೆಜಿಟೇಬಲ್ಸ್ ಕಂಫರ್ಟೇಬಲ್ ಆಗುತ್ತೋ ಅದು ಹಾಕ್ಕೋಬೋದು. ನಾನು ತುಂಬ ಸಿಂಪಲ್ ಸ್ಟೈಲಲ್ಲಿ ತೋರಿಸ್ತಿರೋದ್ರಿಂದ ನಾನು ಬರೀ ಎರಡೇ ವೆಜಿಟೇಬಲ್ನ ಯೂಸ್ ಮಾಡ್ತಿದ್ದೀನಿ. ಆನಿಯನ್ನು ಟೊಮೆಟೊ, ಕ್ಯಾಪ್ಸಿಕಮ್ ಇದ್ರೂ ಹಾಕ್ಕೋಬೋದು, ಅದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ವೀಕ್ಷಕರೇ, ನಾನು ಪಾಸ್ತಾ ಚೆನ್ನಾಗಿ ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ. ಸೊ ನಾವೀಗ ಈ ಪಾಸ್ತಾನ ನೀರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಬಾಯ್ಲ್ ಮಾಡಿ ನೋಡಿ ವೀಕ್ಷಕರೇ, ನೀರು ಕಾಯ್ಸೋಕ್ಕೆ ಇಟ್ಕೊಂಡಿದ್ದೀನಿ. ಸೊ ಈಗ ಇದೇ ನೀರಲ್ಲಿ ನಾವು ಪಾಸ್ತಾನ ಬಾಯ್ಲ್ ಮಾಡ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಈ ಥರ ಪಾಸ್ತಾನ ಹಾಕ್ತಿದ್ದೀನಿ, ಬಾಯ್ಲ್ ಮಾಡ್ತೀನಿ ಇದನ್ನು. ನೋಡಿ ಈ ಕಡೆ ಪಾಸ್ತಾ ಬಾಯ್ಲ್ ಆಗ್ತಿದೆ. ಸೊ ನೀರಲ್ಲಿ ಹಾಕ್ಬಿಟ್ಟು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ನೋಡಿ ವೀಕ್ಷಕರೇ, ಸೊ ಈ ಕಡೆ ನಾವು ಆನಿಯನ್ ಮತ್ತು ಟೊಮೆಟೊನ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇವಾಗ ಆನಿಯನ್ ಮತ್ತು ಟೊಮೆಟೊನ ಬೇಯಿಸ್ಕೊತೀನಿ ಚೆನ್ನಾಗಿ. ಸೊ ವೀಕ್ಷಕರೇ, ನೀವು ಈ ನಾನಿಂದ ಟೊಮೆಟೊ ಸಾಸ್ ಯೂಸ್ ಮಾಡ್ತಿದ್ದೀನಿ. ಸೊ ಇದು ಇಟಾಲಿಯನ್ ಡಿಶ್ ಆಗಿದ್ರೆ ಈ ಥರ ಟೊಮೆಟೊ ಸಾಸ್ ಯೂಸ್ ಮಾಡ್ಕೊತಿದ್ದೀನಿ. ಸೊ ನೀವಿಲ್ಲ ಅಂದರೆ ಟೊಮೆಟೊ ಸಾಸ್ ಬೇಡ ಅಂದರೆ ನೀವು ಈ ಟೊಮೆಟೊನ ನೀವು ಕೊಚ್ಚಿಬಿಟ್ಟು ನೀವು ಚೆನ್ನಾಗಿ ಮಿಕ್ಸಿಗೆ ಹಾಕಿಬಿಟ್ಟು ರುಬ್ಕೊಂಡು ಮಾಡ್ಕೋಬೋದು. ಸೊ ನಾನು ಟೊಮೆಟೊ ಸಾಸ್ ಮತ್ತು ಒಂದೇ ಟೊಮೆಟೊ ಸಾಸ್ ಯೂಸ್ ಮಾಡ್ತಿದ್ದೀನಿ, ಮತ್ತು ಸ್ವಲ್ಪ ಇಂಡಿಯನ್ ಮಸಾಲಾಸು, ಗರಂ ಮಸಾಲ ಪೌಡರು, ಸೊ ಪಾಸ್ತಾ ಮಸಾಲ ಅಂತಲೇ ಸಿಗುತ್ತೆ, ಅದನ್ನು ಯೂಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಕಾದಿದೆ. ಸೊ ಇವಾಗ ಆನಿಯನ್ ಹಾಕೋಣ. ಸೊ ಈರುಳ್ಳಿ ಚೆನ್ನಾಗಿ ಬೇಯಬೇಕಾಯ್ತಾ, ಬೇಯ್ದಾದ ನಂತರ ಟೊಮೆಟೊ ಹಾಕ್ಕೋಬೇಕು. ನೋಡಿ ವೀಕ್ಷಕರೇ, ಕಾಣ್ತಾ ಇದೆಯಲ್ಲ. ಸೊ ಇಟಾಲಿಯನ್ ಡಿಶ್ ಆಗಿರೋದ್ರಿಂದ ಯಾವುದೇ ರೀತಿ ಲಿಂಬು ಏನೂ ಹಾಕೋಕ್ಕೆ ಬರಲ್ಲ. ಸೊ ಇದೊಂಥರ ಡಿಫ್ರೆಂಟಾಗಿರುತ್ತೆ. ನಾನು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಸೊ ಬೇಗ ಆಗಬೇಕಲ್ವ ನಿಮ್ಮದು, ಸೊ ಅದಕ್ಕೂ ಬೇಗ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಬಿಟ್ಟು ಬೇರೆ ವೆಜಿಟೇಬಲ್ಸ್ನ ಬೇಕಾದರೆ ಕೆಲವೊಬ್ರು ಕ್ಯಾರೆಟ್ ಆ್ಯಡ್ ಮಾಡ್ಕೋಬೋದು, ಕ್ಯಾಪ್ಸಿಕಮ್ಮು. ಚೆನ್ನಾಗಿ ಮಾಡ್ಕೋಬೇಕು. ಕಾಣಿಸ್ತಾ ಇದೆಯಲ್ಲ, ಚೆನ್ನಾಗಿ ಬೇಯಿಸ್ಕೋಬೇಕು ಈರುಳ್ಳಿನ. ಸೊ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಿದ್ದೀನಿ. ಬಾಯ್ಲ್ ಆಗ್ತಾಯಿದೆ, ಈ ಕಡೆ ಪಾಸ್ತಾ ಬಾಯ್ಲ್ ಆಗ್ತಾಯಿದೆ ನೋಡಿ ಚೆನ್ನಾಗಿ. ಇದು ಫುಲ್ ಅವ್ರಿಗೆ ಗೊತ್ತಾಗತ್ತೆ, ಇದು ಸ್ಮ್ಯಾಶ್ ಆಗಬೇಕು ಅಂದರೆ ಬಾಯ್ಲ್ ಆಗಿದೆ ಅಂತ ಅರ್ಥ. ಸೊ ಗೊತ್ತಾಗತ್ತೆ ನಿಮಗೆ. ಇದೊಂದು 15 ಮಿನಿಟ್ಸ್ ಬೇಯಿಸ್ಕೋಬೇಕಾಯ್ತಾ. ಪಾಸ್ತಾ ಫುಲ್ ತೆಳ್ಳಗಾಗಬೇಕು, ಇದನ್ನು ಗಟ್ಟಿ ಇದೆ, ಸೊ ಬಾಯ್ಲ್ ಆಗಿಲ್ಲ ಅಂತ. ಸೊ ಇದನ್ನು ನಾವು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೊತೀನಿ. ಇದು ಬೇಗ ಆಗಿಬಿಡತ್ತೆ, ಒಂದು 15 ಮಿನಿಟ್ಸಲ್ಲಿ ಪಾಸ್ತಾ ಬೇಯಿಸ್ಕೋಬೋದು ಹಾಟ್ ವಾಟರಲ್ಲಿ ಹಾಕಿಬಿಟ್ಟು. ಈರುಳ್ಳಿ ಬೇಯ್ತಾ ಇದೆ ನೋಡಿ. ಈರುಳ್ಳಿ ಕಂಪ್ಲೀಟಾಗಿ ಈರುಳ್ಳಿ ಬೆಂದರೆ ಫುಲ್ ಒಳ್ಳೆ ಟೇಸ್ಟ್ ಬರುತ್ತೆ. ಕಂಪ್ಲೀಟಾಗಿ ಬೇಯಬೇಕು ಈರುಳ್ಳಿ. ಮುಚ್ಚಿಟ್ರೆ ಸೊ ಬೇಗ ಬೇಯುತ್ತೆ ನೋಡಿ. ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಿದ್ದೀನಿ ನೋಡಿ. ಈ ಥರ ಅಂಗಡಿಲೇ ರೆಡಿಮೇಡ್ ಸಿಗುತ್ತೆ, ಈ ಥರ ಇದನ್ನು ಹಾಕ್ಕೋಬೋದು. ಇಲ್ಲ ನೀವು ಮನೆಯಲ್ಲೇ ಬೇಕಾದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಮಾಡ್ಕೋಬೋದು. ಹಾಕಿಬಿಟ್ಟು ಚೆನ್ನಾಗಿ ತೊಳಸ್ಕೋಬೇಕು ನೋಡಿ. ಕಾಣ್ತಾ ಇದೆಯಲ್ಲ ವೀಕ್ಷಕರೇ, ಚೆನ್ನಾಗಿ ತೊಳಸ್ಕೋಬೇಕು ನೋಡಿ. ಈ ಥರ ಕಂಪ್ಲೀಟಾಗಿ ಫುಲ್ ಮಿಕ್ಸ್ ಆಗಬೇಕಿದು. ಹಾಕ್ಕೋಬೇಕು ಈ ಥರ, ಇದು ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಬೇಕು. ಫುಲ್ ತೊಳಸ್ಕೋಬೇಕು ನೋಡಿ ವೀಕ್ಷಕರೇ, ಈ ಥರ. ಸೊ ಟೊಮೆಟೊನೂ ಸ್ವಲ್ಪ ಮೆತ್ತಗೆ ಹಾಕಬೇಕು ಈ ಥರ ಇದೆ. ಚೆನ್ನಾಗಿ ಸ್ವಲ್ಪ ಟೊಮೆಟೊ ಸಾಸ್ನ ಹಾಕ್ಕೋತೀನಿ. ಟೊಮೆಟೊ ಸಾಸ್ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊಕ್ಕೆ. ಸೊ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಅದ್ರ ಜೊತೆ ಸೋಯಾ ಸಾಸ್ ಹಾಕ್ಕೋಬೋದು, ಇದು ಆಪ್ಷನಲ್ಲು ಸೋಯಾ ಸಾಸು ನೋಡಿ. ಸ್ವಲ್ಪ ತಿಕ್ಕಾಗಲು ಸ್ವಲ್ಪ ನೀರು ಹಾಕ್ಕೋತಿದ್ದೀನಿ. ಬೇಯ್ತಾ ಇದೆ ನೋಡಿ, ಚೆನ್ನಾಗಿ ಇದು ಮಾಡ್ಕೋಬೇಕು. ಮಸಾಲ ಇದು ಬರುತ್ತೆ, ಅಂಗಡಿಲಿ ರೆಡಿಮೇಡ್ ಸಿಗುತ್ತೆ, ಇದು ಹಾಕ್ತಾಯಿದ್ದೀನಿ. ಸೊ ಆರಿಗೇನೋ ಪಿಜ್ಜಾ ಮೇಲೆ ಹಾಕ್ತಾರಲ್ಲ ಇದು. ಸೊ ಮತ್ತು ಚಿಲ್ಲಿ ಫ್ಲೇಕ್ಸು, ಇನ್ನು ನ್ಯೂಡಲ್ ಮಸಾಲ, ಇಷ್ಟೇ ಮಸಾಲಾಸ್ ಹಾಕ್ಕೊತಿದ್ದೀನಿ. ಈ ಥರ ಚಿಕ್ಕ ಚಿಕ್ಕ ಪ್ಯಾಕೆಟಲ್ಲಿ ಸಿಗುತ್ತೆ, ನಾನು ಎಷ್ಟು ಬೇಕೋ ಅಷ್ಟೇ ತೊಗೊಂಬಂದ್ಕೊಂಡಿದ್ದೀನಿ ನೋಡಿ. ಇದೆಯಲ್ಲ. ಸೊ ಇದಕ್ಕೆ ಸ್ವಲ್ಪ ನಾವು
ಜೀರಾ ಧನಿಯಾ ಪೌಡ್ರ್ ಹಾಕ್ಕೋಬೇಕು. ಸೊ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಸೊ ಅದಕ್ಕೆ ನಾನು ಹಾಕ್ಕೋತಿದ್ದೀನಿ ನೋಡಿ. ಹಾಕ್ತಿದ್ದೀನಿ ನೋಡಿ, ಸ್ವಲ್ಪ ಗರಂ ಮಸಾಲ ಪೌಡ್ರ್ ಇದೆ, ಸೊ ಗರಂ ಮಸಾಲಾನು ಹಾಕ್ತಿದ್ದೀನಿ. ಮಸಾಲ ಫಸ್ಟಿಗೆ ಪಾಸ್ತಾ ಮಸಾಲ ಹಾಕ್ಕೋತೀನಿ ನೋಡಿ. ಒರಿಗೆನೋ ಹಾಕ್ಕೋತೀನಿ. ಚಿಲ್ಲಿ ಫ್ಲೇಕ್ಸ್ ನೋಡಿ, ಎಲ್ಲ ಮಸಾಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ. ಸೊ ಸ್ವಲ್ಪ ದಪ್ಪ ಬಂದು ಸ್ವಲ್ಪ ನೀರು ಹಾಕಿಬಿಟ್ಟು ತೆಳ್ಳಗೆ ಮಾಡ್ಕೊತೀನಿ, ಬಿಟ್ಟು ಇದು ಮಾಡ್ಕೊಬೇಕು, ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಸಾಲೆ. ಚೆನ್ನಾಗಿ ಬೆಂದಿದೆ. ನಾವು ಒರಿಗೆನೋ, ಚಿಲ್ಲಿ ಫ್ಲೇಕ್ಸು, ಟೊಮೆಟೊ ಸಾಸು ಹಾಕ್ಕೊಂಡಿದ್ದೀನಿ. ಸೊ ಉಪ್ಪು ಬೇಕಾದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೋದು, ರುಚಿಗೆ ತಕ್ಕಷ್ಟು ಟೇಸ್ಟ್ ನೋಡಿಬಿಟ್ಟು. ಕುದೀತದೆ, ಟೇಸ್ಟ್ ನೋಡಿಬಿಟ್ಟು ನೀವು ಈ ಥರ ಹಾಕ್ಕೋಬೇಕು. ಈ ಪಾಸ್ತಾ ಸಾಸ್ ರೆಡಿಯಾಗಿದೆ. ಸೊ ಇವಾಗ ನಾವು ಇದಕ್ಕೆ ಪಾಸ್ತಾನ ಮಿಕ್ಸ್ ಮಾಡಿ, ಚೆನ್ನಾಗಿ ಬೆಂದಿದೆ, ನೀವು ಬೇಯಿಸ್ಕೊಂಡು ನೋಡಿ. ಈ ಥರ ಆದರೆ ಹಿಂಗೆ ಇದಾದರೆ ಬೆಂದಿದೆ ಅಂತ ಅರ್ಥ. ಈ ಥರ ಚೆಕ್ ಮಾಡ್ಕೋಬೇಕು. ಈ ಮಸಾಲಾಗೆ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ. ವೀಕ್ಷಕರೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನಾನು ಪಾಸ್ತಾ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಲ್ವಾ. ಸೊ ಇವಾಗ ನಾವು ಟೇಸ್ಟ್ ನೋಡ್ಕೋಬೇಕು, ಉಪ್ಪು ಖಾರ ಎಲ್ಲ ಇದೆಯಾ ಅಂತ. ಸೊ ಕಮ್ಮಿ ಬಿದ್ದರೆ ಮಸಾಲ ಆ್ಯಡ್ ಮಾಡ್ಕೋಬೇಕು. ಸೊ ಒಂಚೂರು ಒರಿಗೆನೋ ಜಾಸ್ತಿನೇ ಹಾಕಿ, ಒರಿಗೆನೋ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಒಳ್ಳೆ ಪಾಸ್ತಾ ಚೆನ್ನಾಗಿ ಬರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ ಒರಿಗೆನೋ ಮತ್ತು ಚಿಲ್ಲಿ ಫ್ಲೇಕ್ಸು. ಸೊ ನೋಡಿ, ಬಿಸಿ ಬಿಸಿಯಾದಂಥ ಪಾಸ್ತಾ ತಿನ್ನೋಕ್ಕೆ ರೆಡಿ ಇದೆ ವೀಕ್ಷಕರೇ. ಇದೆಷ್ಟು ಬೇಗ ಆಗುತ್ತೆ, 45 ಮಿನಿಟ್ಸಲ್ಲಿ ಇದು ಮುಗ್ದೋಗ್ಬಿಡುತ್ತೆ. ಸೊ ಇದನ್ನು ಮನೇಲಿ ಮಾಡ್ಕೊಳ್ಳಿ. ಸೊ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಿಸಿ ಬಿಸಿ ಪಾಸ್ತಾ ರೆಡಿಯಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.